₹4,000 ಗೃಹಲಕ್ಷ್ಮಿ ಹಣ ಜಮೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ. ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ₹4,000 ಹಣ ಜಮೆ ಆಗಿದೆ ವೀಕ್ಷಕರೇ. ಹೌದು, ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮತ್ತೆ ನಿಮ್ಮ ಹತ್ರನೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ನಿಮಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಹೊಸ ನಿಯಮಗಳು ಕೂಡ ಜಾರಿಗೆ ಬಂದಿದ್ದಾವೆ. ಎಲ್ಲ ಬ್ಯಾಂಕ್ ಖಾತೆ ಇದ್ದವರು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮಳೆ. ಹೌದು, ರೆಡ್ ಅಲರ್ಟ್ 8 ಜಿಲ್ಲೆಗಳಿಗೆ ಹಾಗೂ ಯೆಲ್ಲೋ ಅಲರ್ಟ್ 10 ಜಿಲ್ಲೆಗಳಿಗೆ, ಶಾಲೆ ಕಾಲೇಜ್ ರಜೆ ಈ 5 ಜಿಲ್ಲೆಗಳಿಗೆ. ಆ ಜಿಲ್ಲೆಗಳ ಹೆಸರು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದ್ದೇವೆ. ಬೇರೆ ಯಾವುದೇ ಚಾನಲಲ್ಲಿ ಈ ಥರ ನಿಮಗೆ ಮಾಹಿತಿ ಸಿಗೋದಿಲ್ಲ. ನಮ್ಮ ವಿಡಿಯೋ ನೀವು ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಬಂಗಾರವನ್ನು ಇಟ್ಟಿದ್ದರೆ ಅಥವಾ ಬಂಗಾರ ನೀವು ಕೂಡ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ. ಎದಕ್ಕಂದ್ರೆ ಹೊಸ ನಿಯಮಗಳು ನಮ್ಮ ಭಾರತ ದೇಶದಲ್ಲಿ ಜಾರಿ ಆಗ್ತಾನೆ ಇರ್ತವೆ. ಅದರ ಬಗ್ಗೆ ಮಾಹಿತಿ ನಾವು ನಿಮಗೆ ಕೊಡ್ತಾ ಇರ್ತೀವಿ ವೀಕ್ಷಕರೇ. ಹೀಗಾಗಿ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಿದ್ರೆ ಆ ಒಂದು ರಿಲೇಟೆಡ್ ಮಾಹಿತಿ ನಿಮಗೆ ಸಿಗಲಿದೆ. ಮತ್ತೆ ಅನಧಿಕೃತ ಕಟ್ಟಡಗಳನ್ನು ನೆಲಸಮ ಮಾಡಲು ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ ಬಂದಿರೋ ದೊಡ್ಡ ಅಪ್ಡೇಟ್, ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ ಜನರಿಗೆ ಎಲ್ಲ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ಗಳ ಮಾಹಿತಿ 10 ನಿಮಿಷದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ₹4,000 ಹಣ ಜಮೆ ಬಗ್ಗೆ ಮಾಹಿತಿ ಬಂದಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೂ ಕೂಡ ಜೂನ್ ತಿಂಗಳ ಹಣ ಬಂದಿದೆಯಾ ವೀಕ್ಷಕರೇ? ಬಂದಿದ್ದರೆ ಕಮೆಂಟಲ್ಲಿ ಜೂನ್ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ಎಷ್ಟು ಕಂತು ಬಂದಿಲ್ಲ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್, ಗೃಹಲಕ್ಷ್ಮಿ ಯೋಜನೆ ₹4,000 2 ಕಂತು ಹಣ ಜಮೆ ಬಗ್ಗೆ ಒಂದು ಮಾಹಿತಿ. ಹೌದು, ಈಗಾಗಲೇ ಮೇ ತಿಂಗಳ ಹಣವನ್ನು ಕೂಡ ಜಮೆ ಆಗದೇ ಇರುವವರ ಖಾತೆಗೆ ಜಮೆ ಮಾಡಿ ಜೂನ್ ತಿಂಗಳ ₹2,000 ಕೂಡ ಹಣ ಜಮೆ ಆಗಿದೆ. ಕೆಲವರ ಅಕೌಂಟ್ಗೆ ₹4,000 ಒಟ್ಟಿಗೆ ಜಮೆ ಕೂಡ ಆಗಿದೆ ವೀಕ್ಷಕರೇ. ಹೌದು, 2 ಕಂತಿನ ಹಣವನ್ನು ಜಮೆ ಮಾಡಲಾಗಿದೆ. ನಿಮಗೂ ಕೂಡ ಬಂದಿದೆಯಾ? ನೀವು ಕೂಡ ಈ ವಿಡಿಯೋ ಮುಗಿದ ಬಳಿಕ ಚೆಕ್ ಮಾಡಿ, ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೌದು, ಗೃಹಲಕ್ಷ್ಮಿ ಯೋಜನೆ ₹2,000 ಕಂತಿನ ಹಣವನ್ನು, ಜೂನ್ ತಿಂಗಳ ಕಂತಿನ ಹಣವನ್ನು ಆಗಸ್ಟ್ ತಿಂಗಳ 20ನೇ ತಾರೀಕಿನ ಒಳಗಡೆ ಎಲ್ಲ ಒಂದು ಖಾತೆಗೆ ಜಮೆ ಮಾಡಲು ಸರ್ಕಾರ ಇಲ್ಲಿ ಮುಂದಾಗಿರುವಂಥದ್ದು. 2-3 ದಿನ ಹೆಚ್ಚು ಕಮ್ಮಿ ಆದರೂ ಕೂಡ 25ನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಬರಲೇಬೇಕಾಗುತ್ತೆ. ಇನ್ನು ಯಾರಿಗೆಲ್ಲ ಒಂದು ಮೇ ತಿಂಗಳ ಹಣ ಬಂದಿಲ್ಲ ಅವರಿಗೂ ಕೂಡ ₹2,000 ಜಮೆ ಆಗಿದೆ ವೀಕ್ಷಕರೇ. ಒಮ್ಮೆ ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಜಮೆ ಆಗಿಲ್ಲ ಅವರು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಅವರು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ, ನೀವು CDPO ಕಚೇರಿಗಳಿಗೆ ಭೇಟಿ ನೀಡಬೇಕು. CDPO ಕಚೇರಿಗೆ ಹೋಗೋ ಮುನ್ನ ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಖಾತೆ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಮಾಡಿರೋ ಒಂದು ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಬೇಕಾಗುತ್ತದೆ. NPCI ಫೇಲ್ಯೂರ್ ಅಥವಾ EKYC ಫೇಲ್ಯೂರ್ ಎಂಬುವ ಒಂದು ಮೆಸೇಜ್ ಇದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುವುದಿಲ್ಲ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲು ಕೆಲವೊಂದು ವೇಳೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಯಾವುದೇ ಗೊಂದಲಗಳು ಇದ್ದಲ್ಲಿ ನೀವು ಕೂಡ ಹೆಲ್ಪ್ಲೈನ್ ನಂಬರ್ಗೆ ನೀವು ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ವಿಚಾರಗಳ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತೆ ಮಾಹಿತಿ ಕಣಜ ವೆಬ್ಸೈಟಲ್ಲೂ ಕೂಡ ಮುಖಪುಟದಲ್ಲಿ ಟ್ರೆಂಡಿಂಗ್ ಸೇವೆ ಅಡಿಯಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ನೀವು ಚೆಕ್ ಮಾಡಬಹುದು. ಹೌದು, ಮಾಹಿತಿ ಕಣಜ ಆ್ಯಪ್ನಲ್ಲೂ ಕೂಡ, ಮಾಹಿತಿ ಕಣಜ ವೆಬ್ಸೈಟಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗಳ ಒಂದು ಡೀಟೇಲ್ ಅನ್ನು ಪಡ್ಕೋಬಹುದು. ನಿಮ್ಮ ಪಡಿತರ ಚೀಟಿ ಸಂಖ್ಯೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಬಟನ್ ಹಾಕಿದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಥಿತಿ ಮತ್ತು ಹಣದ ವಿವರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಸಿಗಲಿದೆ ವೀಕ್ಷಕರೇ. ಮತ್ತು DBT ಕರ್ನಾಟಕ ಆ್ಯಪ್ ಮೂಲಕವೂ ಕೂಡ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ನಮೂದಿಸಿ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎಷ್ಟು ಹಣ ಜಮೆ ಆಗಿದ್ದರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಒಂದು ವೇಳೆ NPCI ಫೇಲ್ಯೂರ್ ಅಂತ ಬಂದಿದ್ರೆ ನಿಮಗೆ ಹಣ ಬರುವುದು ಡೌಟು ಅಂತಾನೆ ಹೇಳಲಾಗುತ್ತದೆ. ಮತ್ತೆ ವೀಕ್ಷಕರೇ, ಇಲ್ಲಿ EKYC ಫೇಲ್ ಆದವರ ಖಾತೆಗೂ ಕೂಡ ಹಣ ಬಂದಿಲ್ಲ. ಆದರೆ ಹಣ ಬಂದಿಲ್ಲ ಅಂತ ಗಾಬರಿ ಆಗಬಾರ್ದು. 2-3 ದಿನ ಲೇಟ್ ಆದರೂ ಕೂಡ ಬರುತ್ತೆ ವೀಕ್ಷಕರೇ. ಇನ್ನು ಜುಲೈ ತಿಂಗಳ ಹಣವು ಕೂಡ 27ನೇ ತಾರೀಕಿಗೆ ರಿಲೀಸ್ ಮಾಡೋದಾಗಿ ಹೇಳಲಾಗಿದೆ. ಅಂದರೆ 27ನೇ ತಾರೀಕಿಗೂ ಕೂಡ ಜುಲೈ ತಿಂಗಳ ಹಣವನ್ನು ರಿಲೀಸ್ ಮಾಡಲಾಗುತ್ತೆ. ಸೆಪ್ಟೆಂಬರ್ನಲ್ಲಿ ಇದರ ಒಂದು ಜುಲೈ ತಿಂಗಳ ₹2,000 ಕೂಡ ನಿಮಗೆ ಬಂದು ಸೇರಲಿದೆ. ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಬಂಗಾರ ಇದ್ದರೆ ಮನೆಯಲ್ಲಿ ಎಷ್ಟು ಚಿನ್ನ ಇಟ್ಕೊಳ್ಬಹುದು, ಮಿತಿ ಮೀರಿದ್ರೆ ಮನೆಗೆ IT ನೋಟಿಸ್ ಬರುತ್ತೆ ಅಂತೆ. ಹೌದು ವೀಕ್ಷಕರೇ, ನಮ್ಮ ಭಾರತದಲ್ಲಿ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಇಷ್ಟಿಲ್ಲ ಅಂತ ಹೇಳ್ಬೋದು. ಆದರೆ ಜನರು ತಮ್ಮ ಮಕ್ಕಳ ಮದುವೆಗೆ ಮೊದಲೇ ಚಿನ್ನವನ್ನು ಖರೀದಿ ಮಾಡಿ ಮನೆಯಲ್ಲಿಡ್ತಾರೆ. ಕೆಲವರು ಶ್ರೀಮಂತರು ಹಣ ಇಡೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅದರ ಬದಲಾಗಿ ಬಂಗಾರವನ್ನು
ಖರೀದಿ ಮಾಡಿ ಮನೆಯಲ್ಲಿ ಶೇಖರಣೆ ಮಾಡ್ತಾರೆ. ಒಂದು ವೇಳೆ ಮಿತಿಗಿಂತ ಹೆಚ್ಚು ಬಂಗಾರ ಮನೆಯಲ್ಲಿ ಇಟ್ಟರೆ IT ಅಂದರೆ ತೆರಿಗೆ ಇಲಾಖೆ ಉತ್ತರ ಮಾಡಬೇಕು ನೀವು ಅಂತಾನೂ ಕೂಡ ಇಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಚಿನ್ನ ಖರೀದಿ ಮಾಡುವ ಮೊದಲು ಅದಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು ನೀವು ತಿಳಿದುಕೊಳ್ಳಬೇಕು. ಮೊದಲಿಗೆ ಹೇಳೋದಾದರೆ ಅಂದರೆ ವಿವಾಹಿತ ಮಹಿಳೆಯರು 500 ಗ್ರಾಂವರೆಗೂ ಅಂದರೆ ಅರ್ಧ ಕೆಜಿಯಷ್ಟು ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದು. ಮತ್ತೆ ವಿವಾಹಿತ ಪುರುಷರು ಅಂದರೆ ಮದುವೆಯಾದ ಪುರುಷರು 100 ಗ್ರಾಂ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದು. ಮತ್ತೆ ಮದುವೆ ಆಗದೇ ಇರುವ ಮಹಿಳೆಯರು 250 ಗ್ರಾಂ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದು. ಮತ್ತು ಮದುವೆ ಆಗದೇ ಇರುವ ಅಂದರೆ ಅವಿವಾಹಿತ ಪುರುಷರು ಕೇವಲ 100 ಗ್ರಾಂ ಚಿನ್ನವನ್ನು ಹೊಂದಲು ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗ್ತಾ ಇದೆ. ನೀವು ಚಿನ್ನವನ್ನು ಮಾರಾಟ ಮಾಡಲು ಹೋದರೆ ಚಿನ್ನ ಖರೀದಿ ಮಾಡಿದ ನಂತರ ಮಾರಾಟ ಮಾಡುವಾಗ ಅದರಲ್ಲಿ ಬರುವ ಲಾಭದ ಮೇಲೆ ಆದಾಯಕ್ಕೆ ನೀವು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಬೇಕು. CBDT ಸುತ್ತೋಲೆ ಪ್ರಕಾರ ನೀವು ಚಿನ್ನವ ಖರೀದಿ ಮಾಡಿ 3 ವರ್ಷಗಳವರೆಗೆ ಮಾರಾಟ ಮಾಡಿದರೆ ಅಲ್ಪಾವಧಿ ಬಂಡವಾಳ ಲಾಭ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತದಂತೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗೃಹ ಸಾಲದ ಬಡ್ಡಿ ದರವನ್ನು ಏರಿಕೆ ಮಾಡಿದೆ SBI. ಹೌದು ಗೆಳೆಯರೆ, RBI ಇತ್ತೀಚೆಗೆ ರೆಪೋ ರೇಟ್ ಅನ್ನ 5.5ಕ್ಕೆ ಇಳಿಕೆ ಮಾಡಿದ್ರು ಕೂಡ ನಮ್ಮ ದೇಶದ ಅತಿ ದೊಡ್ಡ ಸಾಲದಾತ ಸಂಸ್ಥೆಯಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ತನ್ನ ಹೊಸ ಗ್ರಾಹಕರಿಗೆ ಗೃಹ ಸಾಲದ ಬಡ್ಡಿ ದರವನ್ನು 25 ಬೇಸಿಸ್ ಪಾಯಿಂಟ್ಗಳಷ್ಟು ಏರಿಕೆ ಮಾಡಿದೆ. ಅಂದರೆ ಮನೆ ಮೇಲೆ ಸಾಲ ಪಡೆದವರು, ಮನೆ ತಗೊಳ್ಳೋಕ್ಕೆ ಸಾಲ ಪಡೆದವರಿಗೆ 25 ಬೇಸಿಸ್ ಪಾಯಿಂಟ್ ಅಲ್ಲಿ ಸಾಲದ ಬಡ್ಡಿ ರೇಟನ್ನು ಏರಿಕೆ ಮಾಡಲಾಗಿದೆ. ಇದರ ಪರಿಣಾಮವಾಗಿ ಗೃಹ ಸಾಲದ ಬಡ್ಡಿ ದರ ಅಂದರೆ ಇಂಟ್ರೆಸ್ಟ್ ರೇಟ್ 8.45% ಇಂದ 8.45ರಿಂದ 8.70ಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ 8%ಗಿಂತ ಮೇಲೆ 70 ಬೇಸಿಸ್ ಪಾಯಿಂಟ್. ಗ್ರಾಹಕರ ಕ್ರೆಡಿಟ್ ಸ್ಕೋರ್ ತಕ್ಕಂತೆ ಬಡ್ಡಿ ದರದಲ್ಲಿ ವ್ಯತ್ಯಾಸವಿರುತ್ತದೆ. ಅತ್ಯುತ್ತಮ ಕ್ರೆಡಿಟ್ ಸ್ಕೋರ್ ಹೊಂದಿರುವ ಗ್ರಾಹಕರಿಗೆ 7.50% ಬಡ್ಡಿ ರೇಟ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಆದರೆ ಕಡಿಮೆ ಕ್ರೆಡಿಟ್ ಸ್ಕೋರ್ ಹೊಂದಿರುವ ಗ್ರಾಹಕರು ಹೆಚ್ಚಿನ ಬಡ್ಡಿ ದರದ ಹೊರೆಯನ್ನು ಭರಿಸಬೇಕಾಗುತ್ತದೆ. ಈ ಬಡ್ಡಿ ದರ ಏರಿಕೆಯಿಂದ ಗೃಹ ಸಾಲ ಮಾಡಿದವರಿಗೆ ಆರ್ಥಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ICICI ಬ್ಯಾಂಕ್ನವರು 50,000 ರೂಪಾಯಿ ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದರೆ ದಂಡ ಹಾಕೋದಾಗಿ ಹೇಳಲಾಗಿತ್ತು. ಆದರೆ ಗ್ರಾಹಕರ ಒಂದು ಫೋರ್ಸ್ಗೆ ಮಣಿದ ICICI ಬ್ಯಾಂಕ್ ಈಗ 10,000 ರೂಪಾಯಿಗೆ ಇಳಿಕೆ ಮಾಡಿದೆ. ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಮಳೆಯ ಪ್ರಮಾಣ ಜಾಸ್ತಿ ವೀಕ್ಷಕರೇ. 5 ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿಗೆ ಹೆಚ್ಚು ಮಳೆ ಆಗಲಿದೆ ಅಂತ ನೋಡೋಣ. 5 ದಿನಗಳ ಕಾಲ ಸುರಿಯಲಿದೆ ಭಾರಿ ಮಳೆ. ಹೌದು, 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಆರೆಂಜ್ ಅಲರ್ಟ್. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಎಷ್ಟು ದಿನ ಮಳೆ ಆಗಲಿದೆ? 5 ದಿನಗಳವರೆಗೂ ಹೆಚ್ಚು ಮಳೆ ಆಗಲಿದೆ. ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೌದು, ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಈಗ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ. ಹೀಗಾಗಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಯಾದಗಿರಿ, ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಚಿತ್ರದುರ್ಗ, ವಿಜಯಪುರ, ಬೆಳಗಾವಿ, ಹಾವೇರಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ, ಗ್ರಾಮಾಂತರ, ಮೈಸೂರು, ತುಮಕೂರು, ಮಂಡ್ಯ, ಬೀದರ್, ಕೋಲಾರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಧಾರವಾಡ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಎಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಅಂತ ನೀವು ಕೇಳೋದಾದ್ರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಹಾಸನ ಈ ಜಿಲ್ಲೆಗಳಲ್ಲಿ ಮುಂಜಾಗೃತಾ ಕ್ರಮವಾಗಿ ಮಕ್ಕಳ ಹಿತದೃಷ್ಟಿಯಿಂದ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಡಳಿತಗಳು ಆದೇಶ ಹೊರಡಿಸಿರುವಂಥದ್ದು. 19ನೇ ತಾರೀಕಿಗೂ ಕೂಡ ಶಾಲೆ ಕಾಲೇಜುಗಳಿಗೆ ರಜೆ. ಹೌದು, 18 ತಾರೀಕು ಮಾತ್ರ ಅಲ್ಲ, 19ನೇ ತಾರೀಕಿಗೂ ಕೂಡ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಮಳೆ ಪ್ರಮಾಣ ಜಾಸ್ತಿ ಆದರೆ 3 ದಿನಗಳ ಕಾಲ ಅಂದರೆ 22ನೇ ತಾರೀಕಿನವರೆಗೂ ಅಲ್ಲಲ್ಲಿ ಶಾಲೆ ಕಾಲೇಜುಗಳು ಬಂದ್ ಆಗಲಿದ್ದಾವೆ. ಕೆಲವು ಕಡೆಗೆ ಗುಡ್ಡ ಕುಸಿತಗಳಾಗಿರಬಹುದು, ಮತ್ತೆ ನೆರೆ ಪರಿಸ್ಥಿತಿ ಆಗಿರೋದ್ರಿಂದ, ಮತ್ತೆ ಮಲೆನಾಡಿನ ಪ್ರದೇಶಗಳಲ್ಲಿ ಹೆಚ್ಚು ಒಂದು ನೆರೆ ಪರಿಸ್ಥಿತಿ ಇರೋದ್ರಿಂದ ಅಲ್ಲೂ ಕೂಡ ಇಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಬೀಳೋ ಸಾಧ್ಯತೆ ಇದೆ. ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಮಾಹಿತಿ ಅಲ್ಲಿ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡ್ತಾರೆ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೇಲೆ ಬಿಟ್ಟಿರುವಂಥದ್ದು. ನೀವು ಶಾಲೆಗೆ ಹೋಗುವಾಗ ಒಮ್ಮೆ ಬಾರಿ ನಿಮ್ಮ ಒಂದು ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ಗೆ ಕರೆ ಮಾಡಿ ಹೋಗಬೇಕು. ಬನ್ನಿ, ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅನಧಿಕೃತ ಕಟ್ಟಡಗಳನ್ನ ತೆರವು ಮಾಡಲಾಗುತ್ತೆ ಅಂತ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಅನಧಿಕೃತ ಕಟ್ಟಡ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ತೀವಿ ಅಂತ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಹೌದು, ವ್ಯಾಸಕ್ಕೆ ಯೋಗ್ಯವಿಲ್ಲದ ಕಟ್ಟಡಗಳನ್ನ ಸರ್ವೆ ಮಾಡ್ತೀವಿ,
ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಹಾಗೂ ದುರ್ಬಲಗೊಂಡಿರುವ ಕಟ್ಟಡಗಳ ಮಾಲೀಕರು ಕೂಡಲೇ ದುರಸ್ತಿ ಮಾಡಿಸಿಕೊಳ್ಳಬೇಕು. ಇಂತಹ ಕಟ್ಟಡ ಗುರುತಿಸಿ ನೋಟಿಸ್ ನೀಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಮಾಲೀಕರು ನಿರ್ಲಕ್ಷ್ಯ ವಹಿಸಿದರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ಹಲವು ಕಟ್ಟಡಗಳು ವ್ಯಾಸಯೋಗ್ಯವಲ್ಲ. 2-3 ಮಹಡಿಗಳು ಕಟ್ಟುವ ಕಡೆಗಳಲ್ಲಿ 8-10 ಮಹಡಿಗಳ ನಿರ್ಮಾಣ ಮಾಡಲಾಗಿದೆ. ಹಲವಾರು ಕಟ್ಟಡಗಳು ವ್ಯಾಸಕ್ಕೆ ಯೋಗ್ಯವಲ್ಲ ಅಂತಾಗಿವೆ. ಇಂಥ ಕಟ್ಟಡಗಳನ್ನು ಹೊಡೆದು ಹಾಕುವುದು ನಂತರದ ವಿಚಾರವಾಗಿದ್ದು, ಇದರ ಬಗ್ಗೆ ಮೊದಲು ಸಮೀಕ್ಷೆ ಮಾಡ್ತೀವಿ. ಒಂದು ದಿನಕ್ಕೆ ಮುಗಿಯೋ ಕೆಲಸ ಅಲ್ಲ, ವರ್ಷಗಟ್ಟಲೆ ಹಿಡಿಯುತ್ತೆ. ದೆಹಲಿ, ಮುಂಬೈಯಲ್ಲಿ ಇದೇ ಪರಿಸ್ಥಿತಿ ಎದುರಾಗಿದೆ. ಒಳಗೆ ಬಂದು ನೋಡಿದಾಗ ನಮಗೆ ಗಾಬರಿ ಆಯಿತು ಅಂತ ಹೇಳಿದ್ದಾರೆ. ಇತ್ತೀಚಿನ ಇಕ್ಕಟ್ಟಿನ ಜಾಗದಲ್ಲಿ ಬೆಂಕಿ ಅವಘಡ ನಡೆದರೆ ಜನ ಓಡಿ ಹೋಗ್ತಾರೆ, ಆಗ ಕಾಲು ತುಳಿತ ಉಂಟಾಗಿ ಜನ ಸಾಯ್ತಾರೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವಘಡದಲ್ಲಿ ಮೃತಪಟ್ಟ ಪ್ರತಿ ವ್ಯಕ್ತಿಗಳ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ತಿಗಳರಪೇಟೆಯಲ್ಲಿ ಬೆಂಕಿ ಅವಘಡದಿಂದ ಹಾನಿಗೊಳಗಾದ ಸ್ಥಳಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟು ನಂತರ ಈ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆಗೆ 30-40 ನಿವೇಶನದ ಕಟ್ಟಡಕ್ಕೆ ಓಸಿ ವಿನಾಯಿತಿ ವಿಚಾರ ಸಂಪುಟದಲ್ಲಿ ಚರ್ಚೆಯಾಗಿದೆ. ಅಂದರೆ ಓಸಿ ಇಲ್ಲದ ಕಟ್ಟಡಗಳಿಗೆ ನೀರು, ವಿದ್ಯುತ್ಗಳನ್ನು ಬಂದ್, ಅಂದರೆ ಮುಂದಿನ ವಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬಹುದು ಸರ್ಕಾರದಿಂದ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನೋಡ್ತಾ ಹೋಗೋದಾದರೆ ಓಸಿ ಪಡೆಯದ 4 ಲಕ್ಷ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ, ನೀರು ಸಂಪರ್ಕವನ್ನು ಬಂದ್ ಮಾಡಲಾಗಿದ್ದು, ಇದರಲ್ಲಿ 30-40 ಸೈಟ್ಗಳ 2 ಮಹಡಿ ಕಟ್ಟಡಗಳಿಗೆ ವಿನಾಯಿತಿ ನೀಡುವ ವಿಚಾರ ಮುಂದಿನ ಸಂಪುಟ ಸಭೆಯಲ್ಲಿ ಮಂಡಿಸಲಾಗುವುದು ಅಂತ ಉಪಮುಖ್ಯಮಂತ್ರಿ ಆದಂಥವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.